ಹಾಯ್ ನಮಸ್ಕಾರ ರೀ ಎಲ್ರಿಗೂ. ಬರ್ರಿ ಇವತ್ತು ಹೋಟೆಲ್ ಸ್ಟೈಲ್ ಒಳಗೆ ಉದ್ದಿನ ವಡ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಯಾವುದೇ ಥರದ ಅಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಹಾಕಿಲ್ಲ, ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ. ಮತ್ತು ಎಣ್ಣೆನೂ ಜಾಸ್ತಿ ಹಿಡಿಲಾರ್ದಂಗೆ ಅಮ್ಮ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಯಾರ. ಕೊನೆವರೆಗೂ ವಿಡಿಯೋ ನೋಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿವಿ. ಉದ್ದಿನ ಬೇಳೆ ಭಾಳ ಹೊತ್ತು ನೆನೆಸೋದೇನು ಬೇಕಾಗಿಲ್ಲ, ಯಾಕಂತಂದ್ರೆ ಭಾಳ ನೆನೆಸೋದ್ರಿಂದ ಉದ್ದಿನ ವಡ ಚೆನ್ನಾಗಿ ಬರೋದಿಲ್ಲ ಅಥವಾ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಒಂದೇ ತಾಸು ಚಂದ ನೆನೆಸಿ ರುಬ್ಬಿದ್ರೆ ಸಾಕು. ಅಮ್ಮ ಯಾವಾಗಲೂ ಹೇಳ್ತಿರ್ತಾರ, ಇದು ಉದ್ದಿನ ವಡೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹಿಟ್ಟು ಚಂದಂಗೆ ರುಬ್ಕೊಳ್ಳೋದು. ಹಿಟ್ಟನ್ನ ನೀವು ಏನು ನೆನಾಕಿಟ್ಟಿರ್ತೀರಲ್ಲ ಉದ್ದಿನ ಬೇಳೆ, ಆ ನೀರು ಇಷ್ಟ ಇದ್ರೆ ಸಾಕು. ಹೆಚ್ಚಿಗೆ ನೀರು ಹಾಕಿದ್ರೂ ಅದು ಸರಿ ಬರಲ್ಲ. ಸೊ ಹಿಟ್ಟು ರುಬ್ಕೊಳ್ಳೋದು ನೋಡ್ರಿ, ಹಿಟ್ಟು ಇಷ್ಟು ಗಟ್ಟಿಯಾಗಿ ಹಿಂಗೆ ಅತಿ ಗಟ್ಟಿನೂ ಅಲ್ಲ ಅತಿ ತೆಳಗೂ ಅಲ್ಲ, ಈ ಥರ ಬರಬೇಕು. ಹಿಟ್ಟನ್ನ ಈ ಥರ ಚಂದಂಗೆ ನಾವು ಬೀಟ್ ಮಾಡ್ಕೋಬೇಕು. ಇಷ್ಟು ಚಂದಂಗೆ ನಾವು ಕಲ್ಸ್ಕೊಂತೀವಿ ಅಷ್ಟು ಚಂದಂಗೆ ಹಗುರಾಗಿ ವಡ ಬರ್ತಾವ. ಈ ಥರ ಹಿಟ್ಟು ಬರಬೇಕು. ಒಂದು ಲೋಟದಾಗ ನೀರು ತೊಗೊಂಡು ಈ ಥರ ಹಿಟ್ಟು ಹಾಕಿ ನೋಡಿದಾಗ ಅದು ತೇಲ್ಬೇಕು, ಅಂದರೆ ಹಿಟ್ಟು ಪರ್ಫೆಕ್ಟಾಗಿ ಬಂದೈತಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದನ್ನಲ್ಲ, ಅದು ಒಂದು ಸ್ಮಾಲ್ ಲೋಟ ಒಳಗೆ ಒಂದು ಚಿಟಕಿ ಅಷ್ಟು ಸೋಡಾ ತಗೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಆ್ಯಡ್ ಮಾಡ್ಬೇಕು. ಹಿಂಗೆ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ, ಕ್ರಿಸ್ಪಿ ಮತ್ತು ಮೆದು. ಓಕೆ, ಮತ್ತು ಎಣ್ಣೆ ಒಂದು ಲೈಟ್ ಆಗೋದು ಆಮೇಲೆ ಆಯಿತು. ನೋಡಿದ್ರಲ್ಲ ಈ ಥರ ಹಿಂಗೆ ಗರಿ ಗರಿಯಾಗಿ ವಡ ಬಂದಾವ ಅಂಥೇಳಿ.
ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.